ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ಮಲ್ಟಿಪಲ್ ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಮಾಡಿದ್ದನ್ನು ಮಾರಾಯ, ಕೆಟ್ಟ ಮೇಲೆ ಬುದ್ಧಿ ಬಂತು ಇಂಥ ನಾಣ್ಣುಡಿಗಳನ್ನು ಕೇಳಿರುತ್ತೀರಾ. ಅಷ್ಟಕ್ಕೂ ಈ ಗಾದೆಗಳನ್ನು ಈಗ ಏಕೆ ಹೇಳುತ್ತಿದ್ದೀರಿ ಎಂದು ನೀವು ಕೇಳಿರಬಹುದು. ಹೌದು ಫ್ರೆಂಡ್ಸ್, ಈ ಗಾದೆಗಳಿಗೆ ಈಗ ಅಕ್ಷರಶಃ ಹೋಲಿಕೆಯಾಗುತ್ತಿರುವುದು ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ಗೆ. ಹೌದು ಫ್ರೆಂಡ್ಸ್, ಮಾಲ್ಡೀವ್ಸ್ ದೇಶ ಈಗ ಪರಿತಪಿಸುತ್ತಿದೆ. ಅದರ ಅರ್ಥವ್ಯವಸ್ಥೆಗೆ ಭಾರಿ ಪೆಟ್ಟು ಬಿದ್ದಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ದ್ವೀಪ ರಾಷ್ಟ್ರಕ್ಕೆ ಏನಾಯಿತು ಎಂದು ನೋಡಿಕೊಂಡು ಬರೋಣ. ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿಜಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ದರು. ಇದರಿಂದ ಮಾಲ್ಡೀವ್ಸ್ನ ಸರ್ಕಾರದ 3 ಸಚಿವರು ಲೇವಡಿ ಮಾಡಿದ್ದರು. ಲಕ್ಷದ್ವೀಪವನ್ನು ಮಾಲ್ಡೀವ್ಸ್ನಂತೆ ಮಾಡುತ್ತೀರಿ ಎಂಬುದು ನಿಮ್ಮ ಭ್ರಮೆ, ಅಲ್ಲಿ ಮಾಲ್ಡೀವ್ಸ್ನಂಥ ಆಧುನಿಕ ಸೌಕರ್ಯಗಳಿಲ್ಲ ಎಂದೆಲ್ಲ ಹೇಳಿಕೆ ನೀಡಿದ್ದರು. ಸಚಿವರ ಹೇಳಿಕೆ ಹೊರಬಿದ್ದ ತಕ್ಷಣವೇ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಗಿತ್ತು. ಸಾಕಷ್ಟು ಕ್ರಿಕೆಟಿಗರು, ಸಿನಿಮಾ ಸೆಲೆಬ್ರಿಟಿಗಳು ಈ ಅಭಿಯಾನಕ್ಕೆ ಕೈ ಜೋಡಿಸಲು ಮುಂದೆ ಬಂದಿದ್ದರು. ಈ ಅಭಿಯಾನಕ್ಕೆ ಚಾಲನೆ ನೀಡಿದ ತಕ್ಷಣವೇ 10,000 ರೂಮ್ ಬುಕ್ಕಿಂಗ್, 5,500 ವಿಮಾನ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ವೀರೇಂದ್ರ ಸೆಹ್ವಾಗ್ ನಮ್ಮ ರಾಜ್ಯದ ಉಡುಪಿ ಬೀಚಿನ ಫೋಟೋವನ್ನು ಶೇರ್ ಮಾಡಿ ತಮ್ಮ ಬೆಂಬಲವನ್ನು ಭಾರತದ ಬೀಚ್ಗಳಿಗೆ ಎಂದು ಸಾರಿದ್ದಾರೆ. ಚಲೋ ಲಕ್ಷದ್ವೀಪ್, ಚಲೋ ಅಂಡಮಾನ್ ಘೋಷವಾಕ್ಯಗಳು ಮೊಳಗುತ್ತಿವೆ. ಇನ್ನು ಟಾಟಾ ಸಂಸ್ಥೆಯು 2 ರೆಸಾರ್ಟ್ಗಳನ್ನು ತೆರೆಯಲು ಮುಂದಾಗಿದೆ. ಇನ್ನು ಇಸ್ರೇಲ್ ಸಮುದ್ರದ ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸಲು ಲಕ್ಷದ್ವೀಪದಲ್ಲಿ ಒಂದು ಘಟಕವನ್ನು ಸ್ಥಾಪಿಸಲು ಮುಂದೆ ಬಂದಿದೆ. ಇದರಿಂದ ಆಘಾತಕ್ಕೆ ಒಳಗಾದ ಮಾಲ್ಡೀವ್ ಸರ್ಕಾರ ತಕ್ಷಣವೇ ಭಾರತದ ಟಾರ್ಗೆಟ್ ಮಾಡಿದ್ದ 3 ಸಚಿವರನ್ನು ಅಮಾನತು ಮಾಡಿದೆ. ಅಲ್ಲಿನ ಟೂರಿಸಂ ಇಂಡಸ್ಟ್ರಿಗಳು ಮಾಲ್ಡೀವ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಿಗಿವೆ. ಇದರಿಂದ ಟೂರಿಸಮನ್ನೇ ನೆಚ್ಚಿಕೊಂಡಿದ್ದ ಮಾಲ್ಡೀವ್ ಭಾರತದಂಥ ದೇಶದ ವಿರುದ್ಧ ಹೇಳಿಕೆ ನೀಡಿರುವುದು ಅದರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಪ್ರತಿ ವರ್ಷ ಲಕ್ಷಾಂತರ ಭಾರತೀಯರು ಮಸ್ತಿ ಮೋಜಿಗಾಗಿ ಮಾಲ್ಡೀವ್ಸ್ಗೆ ಪ್ರವಾಸ ಹೋಗುತ್ತಾರೆ. ಇದರಿಂದ ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಭಾರಿ ಏರಿಕೆಯಾಗುತ್ತಿದೆ. ಆದರೆ ಇದನ್ನರಿಯಾದ ಸಚಿವರ ಹೇಳಿಕೆಯು ಈಗ ಮಾಲ್ಡೀವ್ಸ್ನನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಅದಕ್ಕೆ ಹೇಳೋದು, ಮಾಡಿದ್ದನ್ನು ಮಾರಾಯ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಫ್ರೆಂಡ್ಸ್, ಇದು ಇವತ್ತಿನ ಒಂದು ಪುಟ್ಟ ವಿಡಿಯೋ ಆಗಿತ್ತು. ಇಂಥ ಮತ್ತು ಮಲ್ಟಿಪಲ್ ಇನ್ಫಾರ್ಮೇಷನ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.